ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ತಾರ್ಲಿ ಫಿಶ್ ಫ್ರೈ ಮಾಡೋದು ಹೇಗಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಇವಾಗ ಫಿಶನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೋಬೇಕು. ಇದಕ್ಕೆ ನಾನಿವಾಗ ಅರಿಶಿನ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅದಕ್ಕೆ. ಹಾಗೆ ಮತ್ತು ಅಚ್ಚ ಖಾರದ ಪುಡಿ, ಇದು ಟೇಸ್ಟಿಗೆ ತಕ್ಕಂತೆ ಹಾಕಬೇಕಿದು ಆದರೂ, ಮತ್ತು ಗರಂ ಮಸಾಲಾನ ಹಾಕಬೇಕು. ಇದಾದಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಬೇಕು. ಅದಿಲ್ಲ ಅಂದರೆ ಹುಣಸೆ ಹಣ್ಣಿನ ರಸ ಹಾಕಿದರೂ ನಡಿತೈತಿ. ಇದನ್ನು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮೀನುಗಳಿಗೂ ಮಸಾಲೆ ಹತ್ತಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು 10ರಿಂದ 15 ನಿಮಿಷ ಎತ್ತಿಡಬೇಕು. ಅದಾದಮೇಲೆ ಚಿರೋಟಿ ರವೆಯಲ್ಲಿ ಎಲ್ಲ ಮೀನುಗಳನ್ನು ಅದ್ದಿ ಎತ್ತಿಡ್ತಾ ಇದ್ದೀನಿ ಇವಾಗ ಫ್ರೈ ಮಾಡೋಕ್ಕೆ. ಎಲ್ಲವನ್ನು ಇದೇ ರೀತಿಯೇ ಮಾಡಿಟ್ಕೋಬೇಕು. ಇವಾಗ ಒಂದು ಮಸಾಲೆ ಹಚ್ಚಾದಮೇಲೆ ಒಂದು 15 ನಿಮಿಷ ಆದರೂ ಇಡಬೇಕು ಅದನ್ನು. ಇವಾಗ ಮತ್ತೆ ನಾನು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು. ತವಾ ಫ್ರೈ ಮಾಡ್ತಾ ಇದ್ದೀನಲ್ಲ, ಎಣ್ಣೆ ಭಾಳ ಬೇಕಾಗಿರಲ್ಲ, ಒಂದು ಸ್ವಲ್ಪ ಬೇಕು. ಎಣ್ಣೆ ಬಿಸಿ ಆದಮೇಲೆ ಫಿಶ್ನ ಒಂದೊಂದಾಗಿ ಹಾಕಬೇಕು ಪಾತ್ರೆಯಲ್ಲಿ. ಫಿಶ್ ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲಿಟ್ಟು ಮಾಡಬೇಕು. ಹೈ ಫ್ಲೇಮಲ್ಲಿಟ್ಟರೆ ಎಲ್ಲ ಫಿಶ್ನು ಸೀದೋಗ್ಬಿಡ್ತವೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು. ನಾವೀಗ ಎಣ್ಣೆ ಹಾಕಿದ್ದು ಸ್ವಲ್ಪ ಕಮ್ಮಿ ಅನಿಸಿದರೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬೋದು. ಈಗ ನಾನು ಎಣ್ಣೆ ಹಾಕಿ ಫ್ರೈ ಮಾಡೋಕೆ ಇಟ್ಟಿದ್ದೇನೆ ಲೋ ಫ್ಲೇಮಲ್ಲಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಇವಾಗ ಸ್ವಲ್ಪ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೇನೆ. ಅದು ಕೆಳಗಡೆ ಫ್ರೈ ಆಗಿಂದ ಅದನ್ನು ಈಗ ಎಲ್ಲನೂ ತಿರುಚಿ ಹಾಕ್ತಾ ಇದ್ದೇನೆ. ಈಗ ನೋಡ್ತಿರ್ಬೋದು ಫ್ರೈ ಆಗಿದ್ದು ಚೆನ್ನಾಗಿ ಕಾಣುತ್ತೆ. ಈಗ ಇದನ್ನು ಈ ರೀತಿಯೂ ಫ್ರೈ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಟರೆ ಒಂದು ಸ್ವಲ್ಪ ಖಡಕ್ ಆಗುತ್ತೆ ಫಿಶ್ಶು, ಆವಾಗ ತುಂಬ ರುಚಿಯಾಗಿ ಇರುತ್ತೆ. ಅದಕ್ಕೋಸ್ಕರ ನೋಡ್ಬೋದು ಇವಾಗ ನಾನು ಫ್ರೈ ಆಗಿಂದ ತೆಗ್ದಿರೋದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಅಂತ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ.